ವಿಶಾಲ ಮರುಭೂಮಿಯ ನಮಸ್ಕಾರ ರೀ. ನಿಮ್ಮ ಪ್ರೀತಿಯ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಂಪಲ್ಲಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂಥೇಳಿ ಚಳಿಗಾಲದ ಮೊದಲು ಏನು ಹಚ್ಕೋತಿರೋ ಬಿಡ್ತಿರೋ ಮೈಕೈಗೆಲ್ಲ ವ್ಯಾಸ್ಲಿನ್ ಮಾತ್ರ ಹಚ್ಕೊಳ್ಳೋದು ಮರಿಬೇಡ್ರಿ. ವ್ಯಾಸ್ಲಿನ್ ಅಂದ್ರೆ ಬಾಡಿ ಮಾಯಿಶ್ಚರೈಸರ್ ಅದೇ ಅಂತಲ್ಲ. ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಯಾವುದು ನಮಗೆ ಸೂಟ್ ಆಗ್ತದೆ, ನಮ್ಮ ಸ್ಕಿನ್ನಿಗೆ ಕಂಫರ್ಟಬಲ್ ಆಗ್ತದೆ ಅದು. ಆಮೇಲೆ ಒಂದು ಮಾಯಿಶ್ಚರೈಸರ್ ಮುಖಕ್ಕೆ. ಲ್ಯಾಕ್ಟೋ ಇದು ನನ್ನ ಸ್ಕಿನ್ನಿಗೆ ಈಗ ಪರ್ಫೆಕ್ಟಾಗಿ ಸೂಟ್ ಆಗ್ಯದ ಪ್ರೆಗ್ನೆನ್ಸಿ ಸಮಯನಾಗ ಅನ್ನೋ ಕಾರಣಕ್ಕೆ. ಮನ್ಯಾಗೆ ಇರ್ತಿದ್ರೆ ಇಷ್ಟೇ ಹಚ್ಕೊಂಬಿಟ್ಬಿಡ್ತೀನಿ ರೀ. ಈಗ ಮನ್ಯಾಗೆ ಇರ್ತೀನಿ, ಆದರೆ ಒಂದು ವಿಡಿಯೋ ಮಾಡಾಕತ್ತೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಕಾಣಬೇಕು ಅಂಥೇಳಿ ಒಂದು BB ಕ್ರೀಮ್ ಅಥವಾ ಮನ್ಯಾಗಿರೋ ಯಾವುದಾರೆ ಒಂದು ಕ್ರೀಮ್ ಹಚ್ಕೊಂಡು ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳೋದ್ರಾಗ ಮೆಹನತ್ತೈತ್ರಿ ಅದು. ಲಾಸ್ಟಿಗೆ ಒಂದು ಕಾಂಪ್ಯಾಕ್ಟ್ ಪೌಡರ್, ಇಷ್ಟೇ ಸಾಕು. ಭಾಳ ಅಂದ್ರೆ 4-5 ಪ್ರಾಡಕ್ಟ್ಗಳನ್ನು ನಾನು ಬಳಸಿರಬಹುದು. ಏನೇ ಮೇಕಪ್ ಮಾಡಿಕೊಂಡ್ರು ಕಿವಿಗೆ ಮತ್ತು ಕುತ್ತಿಗೆಗೆ ಮಾಡ್ಕೊಳ್ಳೋದು ಮರಿಬೇಡ್ರಿ. ಅಂದ್ರೆ ಈವನ್ ಆಗಿ ಚೆಂದ ಕಾಣ್ತೀವಿ. ಎಲ್ಲಕ್ಕಿಂತ ದೊಡ್ಡ ಆಭರಣ ಅಲಂಕಾರ ಅಂತಂದ್ರೆ ನಗು ಮತ್ತು ಆತ್ಮವಿಶ್ವಾಸ. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ದ ಬೆಸ್ಟ್ ಔಟ್ಫಿಟ್, ರಾಕ್ ಇಟ್ ಆ್ಯಂಡ್ ಓನ್ ಇಟ್ ಅಂತ. ನಮಸ್ಕಾರ ರೀ. ವಿಶಾಲ ಮರುಭೂಮಿಯ ಕರ್ಮಹೀನ ಮೃತ್ಯು ಶಾಂತಿ. ನೋಡಿದ್ರಲ್ಲ, ಒಂದು 5 ನಿಮಿಷದ ವಿಡಿಯೋ ಮಾಡಬೇಕು ಅಂತಂದ್ರೆ ಅದ್ರ ಹಿಂದೆ ಒಂದಿಷ್ಟು ಶಕ್ತಿ ಶ್ರಮ ಭಾಳ ಇರ್ತದೆ. ಒಂದಿಡೀ ಪುಸ್ತಕ ಓದಬೇಕು, ಅದನ್ನು ಕ್ರಾಸ್ ಚೆಕ್ ಮಾಡಬೇಕು, ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ನಿಮಗೆ ಅರ್ಥೈಸುವಷ್ಟು ಪ್ರಬುದ್ಧತೆ ಬೆಳೆಸ್ಕೋಬೇಕು. 1-2 ಆದ್ರೆ ಅದ್ರೊಳಗೆ ನನಗೆ ಎಲ್ಲಿಲ್ಲದ ಖುಷಿ ಸಿಗ್ತದೆ. ಆ ಕಾರಣಕ್ಕೆ ನಾನು ಓದಿದ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಆಮೇಲೆ ನನಗದು ಕಷ್ಟವೂ ಆಗೋದಿಲ್ಲ. ನನ್ನ ಮಗಳ ಆಟ ಪಾಠಗಳನ್ನು ನೋಡ್ಕೊತ ದಿನ ಹೆಂಗೆ ಉರುಳೈಕತ್ತಾವ ಅನ್ನೋದು ಅರಿವಿಗೆ ಬರೋದಿಲ್ಲ ಆಗ್ಯದ. ಹಿಂಗೆ ಮುಂಜಾನೆ ಆಗಿರ್ತದೆ, ಮತ್ತು ಸಂಜೆ ಆಗ್ತದೆ. ಯಾವಾಗ ಮುಂಜಾನೆ ಆಗ್ತದೋ ಯಾವಾಗ ಸಂಜೆ ಆಗ್ತದೋ. ಅದ್ರಾಗೂ ಈಗಂತರೂ ಕೊನೆಯ ತ್ರೈಮಾಸಿಕದ ಪ್ರೆಗ್ನೆನ್ಸಿ ಅವಧಿಯ ಕೊನೆಯ ದಿನಗಳೊಳಗೆ ತೀರಾ ಒಂದು ರೀತಿ ಆಯಾಸ, ಮನಸ್ಸೋಲ್ಲಾಸ. ಒಂದು ಕ್ಷಣ ಭಾಳ ಖುಷಿಯಿಂದ ಇದ್ದಂಗೆ ಅನ್ನಿಸ್ತದೆ, ಮರುಕ್ಷಣ ಏನೋ ಒಂಥರ ಬೇಜಾರಂತ ಫೀಲ್ ಆಗ್ತದೆ. ಅದೇನು ಅರ್ಥನೇ ಆಗಲ್ಲಾಗ್ಯದ. ಆದರೂ ನಿಮ್ಮ ಆಶೀರ್ವಾದದಿಂದ ಆರಾಮಾಗಿ ಅದೀನಿ. ಒಳ್ಳೆ ಹೆಲ್ದಿ ಹ್ಯಾಪಿ ಮಗಳನ್ನು ಪಡೆದಿದ್ದಕ್ಕೆ ನಾನು ನಿಜಕ್ಕೂ ದೇವರಿಗೆ, ಸೃಷ್ಟಿಕರ್ತನಿಗೆ ಋಣಿಯಾಗಿದ್ದೀನಿ. ಬರ್ರಿ, ಟೀ ಟೈಮ್ ಸ್ನ್ಯಾಕ್ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜೋಳದ ಹಿಟ್ಟಿನ ವಡೆ ಮಾಡೋಣ ಅಂತ. ವಡೆ ಮಾಡ್ಲಿಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ನಾಗ 2 ಮೆಣಸಿನ್ಕಾಯಿ, ಅದಕ್ಕೊಂದಿಷ್ಟು ನಮ್ಮ ರುಚಿಗೆ ಬೇಕಾದಷ್ಟು ಉಪ್ಪು, ಜೀರಿಗೆ ಹಾಕ್ಕೊಂಡು, ಆಮೇಲೆ ಒಣ ಹಿಟ್ಟುಗಳು ಯಾವ್ಯಾವ ತೊಗೊಂಡಿನಿ ಅಂದ್ರೆ 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು. ಇದಕ್ಕೆ ಹಾಕೋರು ಅಕ್ಕಿ ಹಿಟ್ಟು ಹಾಕ್ತಾರೆ, ಉದ್ದಿನ ಹಿಟ್ಟು ಹಾಕ್ತಾರೆ. ಅದ್ರಾಗ ಯಾವ ನನ್ನ ಕಡೆ ಇರಲಿಲ್ಲ, ಅದಕ್ಕೆ ನಾ ಹಾಕಲಿಲ್ಲ. ಆಮೇಲೆ ಕೊತ್ತಂಬರಿ ನೋಡಿರಿ ಹೆಂಗೆ ಪ್ರಿಸರ್ವ್ ಮಾಡಿಟ್ಟಿನಿ. 1 ಬಾಟಲ್ನಾಗ ನೀರು ಹಾಕಿ ಸ್ವಚ್ಛಗೆ ತೊಳೆದಿಟ್ಬಿಟ್ರೆ 5-6 ದಿನ ಭಾರಿ ಫ್ರೆಶ್ ಇರ್ತಾವೆ. ಆಮೇಲೆ ಅಡುಗೆ ಮನೆಯಾಗೂ ಒಂದೇನೋ ಜೀವಂತಿಕೆಯನ್ನು ನಾವು ಸದಾ ಕಾಣಲಿಕ್ಕೆ ಅವಕಾಶ ಆಗ್ತದೆ. ಕೊತ್ತಂಬರಿನೂ ಮಿಕ್ಸರ್ನಾಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಟ್ಟೆ ರೀ. ಈ ಒಣ ಹಿಟ್ಟಿಗೆ ಈ ಪೇಸ್ಟನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋ ಮುಂದಾಗ ಒಂದು ಸ್ವಲ್ಪ ಹುಷಾರಾಗಿರ್ರಿ. ಒಮ್ಮೆ ತಣ್ಣೀರದ್ದು ಪುಕ್ಕದ ಸುರಿವು ಬಿಟ್ರೆ ಹಿಟ್ಟು ಕೆಡ್ತದೆ, ವಡೆ ಚೆಂದ ಬರೋದಿಲ್ಲ. ಅದಕ್ಕೆ ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸೋಣಂತ. ತಣ್ಣೀರು ಹಾಕಬಾರ್ದು, ತಣ್ಣೀರು ಸ್ವಲ್ಪ, ಬಿಸಿ ನೀರು ಸ್ವಲ್ಪ ಹಾಕಬೇಕು. ಆಮೇಲೆ ಒಂದಿಷ್ಟು ಬಿಸಿ ನೀರನ್ನು ಕಾಸ್ಕೊಂಡು ಜಿಗಿಟ್ ಹಾಕ್ಕೋಬೇಕ್ರಿ. ಯಾಕಂದ್ರೆ ಜೋಳದ ಹಿಟ್ಟು ಇರ್ತದಲ್ಲ, ಅದು ಜಿಗಿ ಇರೋದಿಲ್ಲ. ಅದ್ರಾಗೂ ನನ್ನ ಕಡೆ ಇದ್ದಿದ್ದು ಜೋಳದ ಹಿಟ್ಟು ತೀರಾ ಹಳಿ ಆಗದ, ತೀರಾ ಜಿಗಿ ಇಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಜಿಗಿ ಹಾಕ್ಕೊಂಡೆ. ಜಿಗಿಟ್ ಹಾಕಿ ನಾದ್ಕೊಂಡ್ವಿ ಅಂತಂದ್ರೆ ಜೋಳದ ಹಿಟ್ಟಿನ ವಡೆ ಚಂದ ಬರ್ತಾವೆ. ನೋಡಾಕತ್ರಿ ಮುಂದೆ ಹೆಂಗೆ ಬರ್ತಾವ ಅಂಥೇಳಿ. ಒಂದಿಷ್ಟು ಜಿಗಿ ಹಾಕ್ಕೊಂಡು
ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಮಾಧಾನಲೆ ಹಿಟ್ಟು ಚಂದಂಗೆ ಹದ ಬರೋ ಹಂಗೆ ನಾದ್ಕೊಳ್ಳೋದು. ಹಿಟ್ಟು ನಾದಿ ಒಂದು 10 ನಿಮಿಷ ಅದನ್ನು ನೆನಿಲಾಕ್ಬಿಟ್ಟು ನನ್ನ ಮಗಳ ಜೊತೆ ನಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಾಗ ಕಡೆ ಎಣ್ಣೆನೂ ಕಾಸಾಕಿಟ್ಟೆ ನೋಡಿರಿ. ನಾ ಸ್ವಲ್ಪ ಮಾಡ್ತೀನಿ, ಒಂಚೂರು ಒಂದು 5-6 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಕಾಯಾಕಿಟ್ಟೀನಿ. ಎಣ್ಣೆ ಕಾಯುತ್ತನ ಈ ಕಡೆ ಇದನ್ನು ಲಟ್ಟಿಸ್ಕೊಂಡು ಬಿಡೋಣ್ರಿ. ಭಾಳ ಮಂದಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ಖರೆ ಅದನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ಸಣ್ಣ ಸಣ್ಣ ನಿಂಬೆಕಾಯಿ ಗಾತ್ರದ ಉಳ್ಳಿ ತೊಗೊಂಡು ಕೈಯಾಗ ತಟ್ಟಿ ಅದನ್ನು ವಡಿಗತ್ಲೆ ಮಾಡಿ ಎಣ್ಣೆಗೆ ಹಾಕಿ ಕರಿಯೋದ್ರಿ. ಆದ್ರೆ ಅವು ನೋಡಕ್ಕೆ ಅವು ಚಂದ ಆಗ್ತಾವೆ, ತಿನ್ನಕ್ಕೂ ಸ್ವಾದ ಆಗ್ತಾವೆ. ಆದ್ರೆ ನನಗೆ ಸರಳ ಆಗಲಿ ಅಂಥೇಳಿ ನಾ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸಿ ಅದಕ್ಕೆ ವಾಟ್ಗ ತೊಗೊಂಡು ಕಟ್ ಮಾಡಿಕೊಂಡು ಅಂದ್ರೆ ಒಂದೇ ಸೈಜ್ನಾಗ ಬರ್ತಾವೆ, ನೋಡೋಕ್ಕೂ ಚಂದ ಆಗ್ತಾವೆ ಅಂಥೇಳಿ ಪಟಾಪಟಾನೂ ಆಗ್ತದೆ ಕೆಲಸ ಅಂತ ಹಿಂಗೆ ಮಾಡ್ಕೊಂಡೆ ರೀ. ನೋಡ್ರಿ ಎಷ್ಟು ಚಂದ ಬುರು ಉಬ್ಬಿ ಬರತ್ತಾವಲ್ಲ ಪುರಿಗತ್ಲೆ ಜೋಳದ ಹಿಟ್ಟಿನ ವಡಿ. ಪ್ರತಿ ಪ್ರಾಂತ್ಯನೂ ತನ್ನದೇ ಆದ ಸ್ವಾದಿಷ್ಟ ಆಹಾರ ಪದಾರ್ಥಗಳನ್ನು ಹೊಂದಿರ್ತದೆ. ಅವುಗಳನ್ನು ಸಾಂಪ್ರದಾಯಿಕವಾಗಿ ಮಾಡೋದ್ರಿಂದ ಎಲ್ಲಿಲ್ಲದ ಖುಷಿ ನಮ್ಮದಾಗ್ತದೆ. ಮಾಡ್ಕೊಂಡು ತಿಂದ್ರೆ ಮನಸ್ಸಿಗೂ ಖುಷಿ, ದೇಹಕ್ಕೂ ಖುಷಿ. ಇದಾಗಿತ್ತು ನನ್ನ ಮಗಳೊಟ್ಟಿಗಿನ ನನ್ನ ಸುಂದರವಾದ ದಿನ. ನಿಮಗಿಷ್ಟ ಆದ್ರೆ ಒಂದು ಮೆಚ್ಚುಗೆ ಸೂಚಿಸೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ.